ಆಲ್ಮೋಸ್ಟ್ ಒಂದು 15 ವರ್ಷಗಳಿಗಿಂತ ಜಾಸ್ತಿ ಆಯಿತು ಅವರ ಪರಿಚಯ ನನಗಿತ್ತು. ಅವರ ಕುಟುಂಬದವರು ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಥರನೇ ಇದ್ದರು. ಒಂದು 2-3 ದಿವಸದ ಹಿಂದೆ ಈ ಥರ ಒಂದು ವಿಷಯ ಬಂದಾಗ ನಾನು ಆ್ಯಕ್ಚುಲಿ ನಂಬಿರಲಿಲ್ಲ. ಅವರ ಫ್ಯಾಮ್ಲಿಗೆಲ್ಲ ಫೋನ್ ಮಾಡಿ ತಿಳ್ಕೊಂಡಿದ್ದೆ. ದೇ ಆಲ್ಸೋ ಸೆಡ್ ಇಲ್ಲ ಕ್ರಿಟಿಕಲ್ ಆಗಿದ್ದಾರೆ ಅಂತ. ಬಟ್ ಮತ್ತೆ ಈ ವಿಷಯ ಬಂದಾಗ ನನಗೆ ಐ ರಿಯಲಿ ಡಿಂಟ್ ವಾಂಟೆಡ್ ಟು ಬಿಲೀವ್ ದಿಸ್. ಆ್ಯಕ್ಚುಲಿ ಏನು ತುಂಬ ಬೇಜಾರಾಗೋದು ಅಂತಂದರೆ, ಪ್ರತಿ ದಿವಸ ಎದ್ದಿದ ತಕ್ಷಣ ಅವ್ರ ಕಡೆಯಿಂದ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಅಂತ ಒಂದು ಯಾವಾಗಲೂ ಬಂದಿರ್ತಿತ್ತು. ಅಂದರೆ ಒಂದು ದೇವ್ರದ್ದೊಂದು ಫೋಟೋ ಕಳಿಸಿ ಒಂದು ಗುಡ್ ಮಾರ್ನಿಂಗ್ ಅಂತ ಯಾವಾಗಲೂ ನಗುಮುಖದ ಒಂದು ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಅವರು. ಇವತ್ತು ಅದೇ ಹೇಳ್ತಾ ಇದ್ರು, ಇಲ್ಲಿ ಸಾವಿರಾರು ಪ್ರದರ್ಶನಗಳನ್ನ ಕೊಟ್ಟಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತ. ಇವತ್ತು ಒಂದು ಕೊನೆಯ ಪ್ರದರ್ಶನವನ್ನು ಈ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಐ ಜಸ್ಟ್ ಪ್ರೇ ಗಾಡ್ ಅವರ ಇಡೀ ಕುಟುಂಬ ಯಾವಾಗಲೂ ಸದಾ ನಗ್ನಗ್ತಾ ಇದ್ದಂಥ ಕುಟುಂಬಕ್ಕೆ ಈ ಥರದೊಂದು ಒಂದು ಘಟನೆ ನಡೆದಿದೆ. ಸೊ ಐ ಜಸ್ಟ್ ಪ್ರೇ ಗಾಡ್ ಅವರ ಫ್ಯಾಮಿಲಿಗೆ ಒಂದು ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳಿಕೊಳ್ತೀನಿ. ಆ್ಯಂಡ್ ತುಂಬ ಒಳ್ಳೆಯ ಕಲಾವಿದ, ತುಂಬ ಒಳ್ಳೆಯ ವ್ಯಕ್ತಿ ಮತ್ತೆ ಹುಟ್ಟು ಬರಲಿ ಅಂತ ಕೇಳಿಕೊಳ್ತೀನಿ. ಆತ್ಮೀಯರನ್ನು ಕಳ್ಕೊಳ್ಳೋದು, ಸ್ನೇಹಿತರನ್ನು ಕಳ್ಕೊಳ್ಳೋದು, ನಮ್ಮ ಹಿರಿಯರನ್ನು ಕಳ್ಕೊಳ್ಳೋದು, ಆ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೀವಿ ಅಂತ ನನಗನ್ಸುತ್ತೆ. ಸರಿಗಮ ನನಗೆ ಸುಮಾರು ಒಂದು 35 ವರ್ಷದಿಂದ ಸ್ನೇಹ. ನಾವು ಜೊತೆಯಲ್ಲಿ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದರೂ ನಮ್ಮ ಆತ್ಮೀಯತೆ ಮಾತ್ರ ತುಂಬ ಇತ್ತು. ಬೆಳಿಗ್ಗೆ 5:15 ಕರೆಕ್ಟಾಗಿ ಸುಪ್ರಭಾತ ಹಾಡ್ತಾ ಇದ್ದಿದ್ದೆ ಅವರು. ಸೋಮವಾರ ಈಶ್ವರ, ಮಂಗಳವಾರ ದೇವಿ, ಸುಬ್ರಹ್ಮಣ್ಯ, ಬುಧವಾರ ಗಣೇಶ, ಹೀಗೆ ಶುಭೋದಯದ ಜೊತೆಗೆ ಒಂದು ದೇವರ ಒಂದು ಚಿತ್ರವನ್ನು ನಮಗೆ ತೋರಿಸ್ತಾ ಇದ್ದಂಥ ಗೆಳೆಯ. ಅವ್ರ ಜೊತೇಲಿ ಜಾಸ್ತಿ ಆ್ಯಕ್ಟ್ ಮಾಡದೇ ಇದ್ದರು, ಅವರ ಅಸೋಸಿಯೇಟಾಗಿ ಕೆಲಸ ಮಾಡಿದ ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಒಳ್ಳೆಯ ಹೃದಯವಂತ, ಸಜ್ಜನ ಅಂಥ ಒಬ್ಬ ಗೆಳೆಯನ್ನು ನಾವು ಕಳ್ಕೊಂಡಿದ್ದೀವಿ. ಒಂದು ವಾರದ ಕೆಳಗಷ್ಟೇ ಮಾತಾಡಿದ್ವಿ. ಏನಣ್ಣ ಹೆಂಗಿದ್ಯಾ? ನನ್ನ ಅಣ್ಣ ಅಂತಾರೆ. ಏನಣ್ಣ ಹೆಂಗಿದ್ಯಾ? ಯಾಕಣ್ಣ ದೂರ ಹೋಗಿದ್ಯಾ? ಆ ಥರ ಕೇಳ್ತಾ ಇದ್ದವನು ಇವತ್ತು ಅವನು ತುಂಬ ದೂರಕ್ಕೆ ಹೊರಟೋಗಿದ್ದಾನೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಒಂದು ವಾರದಿಂದ ಅವನ ಸುಪ್ರಭಾತ ನಿಂತೋಗಿದೆ. ಯಾಕೆ ಏನು ಅಂತ ಕೇಳಿದಾಗ ಸೀರಿಯಸ್ ಆಗಿದ್ದಾರೆ ಅಂತ ಹೇಳಿದರು. ನಾನು ಹುಬ್ಳಿಯಲ್ಲಿದ್ದೆ. ನಿನ್ನೆ ಬೆಳಿಗ್ಗೆ ಅಷ್ಟೇ ನಾನು ಬಂದೆ. ಸುಪ್ರಭಾತ ನಿಂತಿದ್ದಕ್ಕೆ ಕಾರಣ ಗೊತ್ತಾಯಿತು. ತುಂಬ ನೋವಾಗಿದೆ. ಆ ಗೆಳೆಯನಿಗೆ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರ ಮನೆಯವ್ರಿಗೆಲ್ರಿಗೂ ಈಗ ಆಘಾತವನ್ನು ತಡ್ಕೊಳ್ಳುವಂಥ ಧೈರ್ಯ, ಶಕ್ತಿ ಆ ಭಗವಂತ ನೀಡಲಿ ಅಂತ ನಾನು ಕೇಳ್ತೀನಿ. ಸರ್ ಇಲ್ಲ ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ತುಂಬ ದಿನಗಳಿಂದ ಸ್ವಲ್ಪ ಹಿ ವಾಸ್ ಆಕ್ಸಿಡೆಂಟ್ ಆದಮೇಲೆ ಅವ್ರ ಸ್ಕ್ರೀನ್ ಅಪಿಯರೆನ್ಸ್ ಕಡಿಮೆ ಆಗಿರ್ಬೋದಾಗಿತ್ತು. ಬಟ್ ಅವರು ಪಾಲ್ಗೊಳ್ತಂಥ ಕಾರ್ಯಕ್ರಮಗಳಾಗಲಿ ಅಥವಾ ನಮಗೆ ಎಲ್ಲರಲ್ಲಿ ಒಂದು ಖುಷಿಯಾಗೋದು ವಿಚಾರ ಏನಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಆ ಒಂದು ಥಾಟ್ ಇರಲ್ಲ. ಪ್ರತಿದಿನ ಎಲ್ರಿಗೂ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಥವಾ ಒಂದು ಮೆಸೇಜ್ ಆದರೂ ಕಳಿಸೋರು, ನಮ್ಮ ಆರೋಗ್ಯ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಕ್ಕೆ ಒಂದು ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಅವರು ರೀಚ್ ಆಗುವಂಥ ಒಂದು ವ್ಯಕ್ತಿತ್ವ. ಆ್ಯಂಡ್ ತುಂಬಾ ಒಂದು ಕಲಿಬೇಕಾದಂತಹ ಒಂದು ಗುಣ ಏನಂತ ಹೇಳಿದ್ರೆ, ಅವರಿದ್ದಂತಹ ಸೀನಿಯಾರಿಟಿ. ಹಿ ವಾಸ್ ಅ ಥಿಯೇಟರ್ ಪರ್ಸನ್. ಅಂದರೆ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡಿ ಸಂಸಾರದಲ್ಲಿ ಸರಿಗಮ ಅನ್ನೋದನ್ನೇ ಸಾವಿರಾರು ನಾಟಕಗಳು ಮಾಡಿ ಒಂದಷ್ಟು ಕಲಾವಿದರಿಗೆ ಅವಕಾಶನ ಕೊಟ್ಟು ಅಸೋಸಿಯೇಟ್ ಆಗಿ ಕೆಲಸ ಮಾಡಿ, ಹಾಗೆ ನಟರಾಗಿ, ಹಾಸ್ಯ ನಟರಾಗಿ ಕೆಲಸ ಮಾಡಿ, ಆ್ಯಂಡ್ ಅವ್ರು ಇಡೀ ಮಕ್ಕಳನ್ನ, ಕುಟುಂಬನ ಅದ್ಭುತವಾದಂತಹ ಬೆಳೆಸಿದಂಥ ಆದರ್ಶ ವ್ಯಕ್ತಿ ಅಂತೆಲ್ಲ ತಪ್ಪಾಗಲ್ಲ. ಸೊ ನನಗೆ ಸರಿಗಮ ವಿಜಯ್ ಅಂಕಲ್ಗೆ, ಅವ್ರ ಇಡೀ ಕುಟುಂಬಕ್ಕೆ ಒಂದು 10 ವರ್ಷದ ಒಂದು ಆತ್ಮೀಯವಾದಂತಹ ಒಂದು ಸಂಬಂಧ. ಪ್ರತಿ ಸಲ ಸಿಕ್ಕಿದಾಗ ಹೇಳೋರು. ಆ್ಯಂಡ್ 10 ದಿನದ ಹಿಂದೆ
ನನ್ನ ತಾಯಿ ಹತ್ರನೂ ಕೂಡ ಅವ್ರು ಮಾತಾಡಿಬಿಟ್ಟು ನನ್ನ ಮಗಳಿಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕಮ್ಮ, ಆ ಜವಾಬ್ದಾರಿ ನನ್ನಲ್ಲಿದೆ ಅಂತ ಹೇಳ್ತಾಯಿದ್ರು. ಸೊ ಐ ಥಿಂಕ್ ವಿ ಡೆಫಿನೆಟ್ಲಿ ಮಿಸ್ ಅ ವಂಡರ್ಫುಲ್ ಸೋಲ್. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಅವರ ಆರೋಗ್ಯ ಇನ್ನಷ್ಟು ಇದ್ದಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿತ್ತು ಅಂತ ನಮಗೆ ಖುಷಿ ಇರ್ತಿತ್ತು. ಬಟ್ ಅವರ ಇಡೀ ಕುಟುಂಬ, ಮಕ್ಕಳು ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಕೊನೆ ಮೂಮೆಂಟ್ವರೆಗೂ ಅವರು ಪ್ರಯತ್ನ ಪಟ್ಟಿದ್ದಾರೆ. ಹಿ ವಾಸ್ ಅ ಫೈಟರ್ ಟಿಲ್ ಎಂಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ವಿ ರಿಯಲಿ ಮಿಸ್ ಯು ಅಂಕಲ್. ಆ್ಯಂಡ್ ಅವರ ಆಶೀರ್ವಾದ ನಮ್ಮಂಥ ಎಲ್ಲ ಕಲಾವಿದರ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ನಾನು ಸರಿಗಮ್ಮ ಸುಮಾರು ಒಂದು 40 ವರ್ಷದ ಸ್ನೇಹಿತರು. ನಾವು ಇಂಡಸ್ಟ್ರಿ ಬಂದಾಗಲಿಂದನೂ ನಾನು ಫಸ್ಟ್ ಬಂದೆ, ಅವನು ಫಸ್ಟ್ ಬಂದಿದ್ದ. ಇಬ್ಬರು ಒಂದೇ, ನಾನು 77, ಅವ್ರಿಗೆ 76 ಅಷ್ಟೇ. ಆದರೆ ಇಬ್ಬರು ಕೂಡ ಒಂದೇ ಇಂಡಸ್ಟ್ರಿ ಬಂದು ಇಬ್ಬರು ಕಾಮಿಡಿಯನ್ ಆರ್ಟಿಸ್ಟ್ ಆದರೆ ಅವ್ನು ಒಳ್ಳೆ ಸ್ಕ್ರಿಪ್ಟ್ ರೈಟ್ರು, ಡೈಲಾಗ್ ಬರೆಯೋನು, ನಾಟಕ ಬರೆಯೋನು. ಪ್ರಭಾಕರ್ ಅವ್ರಿಗೆ ಭಾಳ ರೈಟ್ ಹ್ಯಾಂಡ್ ಆಗಿರೋನು. ಅವ್ರು ಯಾವುದೇ ಮೂವಿ ಮಾಡಿದ್ರು ಅವನು ಇರಲೇಬೇಕು ಸ್ಕ್ರಿಪ್ಟ್ ಬರೆಯೋಕ್ಕೆ, ಡೈಲಾಗ್ ಬರೆಯೋದಕ್ಕೆ. ಹಾಗಾಗಿ ಪ್ರಭಾಕರ್ ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗಿದ್ದ. ಆಗಿರುವಾಗ ಅವ್ರು ಪಿಕ್ಚರ್ ಮಾಡ್ತಿರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿ ಓಂ ಪ್ರಕಾಶ್ ಡೈರೆಕ್ಟ್ರು, ಇವನು ಅಸೋಸಿಯೇಟೆಡ್ ಡೈರೆಕ್ಟ್ರು ಮಾಡ್ತಿರ್ಬೇಕಾದ್ರೆ ಕಾರು ಹಿಂಗೆ ಇಲ್ಲಿಂದ ಬಂದು ಹಿಂಗೆ ಹೋಗ್ಬೇಕಾಯ್ತು, ಹಿಂಗೆ ನುಗ್ತು. ಇಲ್ಲೇ ಇದ್ದರೂ ಸೊಂಟಾಗಿದ್ದೆಲ್ಲ ಮುರ್ಕೊಂಡವನು. ಹಾಗಾಗಿ ಅವನು ಆದರೂ ಕೂಡ ನಾವು ಆವಾಗ ಅವನು ಪರಿಚಯ ಮೀಟ್ ಮಾಡ್ತಾಯಿದ್ದೋ, ಮಾತಾಡ್ತಿದ್ದೋ, ಫೋನ್ ಮಾಡ್ತಾಯಿರ್ತಾನೆ. ಅವನು ಸಂಸಾರದಲ್ಲಿ ಸರಿಗಮ ನಾಟಕ 1000 ಪ್ರಯೋಗ ಮಾಡಿದ್ದಾನೆ. ಪ್ರತಿ ಯುಗಾದಿ ಹಬ್ಬಕ್ಕೆ ಆ ನಾಟಕ ಮಾಡೋ ಪದ್ಧತಿ ಅವನು. ಹಾಗಾಗಿ ಅವನು ನಾಟಕದವನು, ನಾನು ನಾಟಕದವನಾಗಿ ನಮಗೂ ಅವನಿಗೆ ಭಾಳ ಕ್ಲೋಸ್ ಫ್ರೆಂಡ್ ಆಗೋಗ್ಬಿಟ್ಟಿದ್ದು. ಭಾಳ ನಾನು ಮೊನ್ನೆ ಹೋಗಿ ಅವನ ಆಸ್ಪತ್ರೆ ಮಾತಾಡ್ಸ್ಕೊಂಡು ಬಂದು ನಾನು ನಿನ್ನೆ ಮೂಗೂರಿಗೆ ಹೋಗಿದ್ದೆ. ಅಲ್ಲಿ ಅವ್ನು ಸತ್ತ ಅಂತ ಗೊತ್ತಾಯಿತು. ಬಂದ ತಕ್ಷಣ ಹಂಗೆ ಅದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಒಟ್ಟಿನಲ್ಲಿ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಸಾಕು. ಒಟ್ಟಿನಲ್ಲಿ ಅವ್ರ ಅವನ ದುಃಖನ ಭರಿಸೋಕ್ಕೆ ಅವರ ಮನೆಯವರಿಗೆ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊತೀನಿ. ನಮಸ್ಕಾರ. ಸರಿಗಮ ವಿಧಿ ಸಂಸಾರದಲ್ಲಿ ಸರಿಗಮ ನಾವು ನಾಟಕವನ್ನು ಸುಮಾರು 2000 ಪ್ರಯೋಗಗಳಲ್ಲಿ ಅಭಿನಯಿಸಿ ಕೀರ್ತಿ ಪತಾಕೆಯನ್ನು ಹಾರಿದಂಥ ನಮ್ಮ ಮಿತ್ರ ಸರಿಗಮ ವಿಧಿ ಇವತ್ತು ನಮ್ಮಿಂದ ದೂರವಾಗಿದ್ದಾರೆ. ಬರೀ ನಾಟಕವೇ ಅಲ್ಲ, ನನ್ನ ಜೊತೆಯಲ್ಲೂ ಪಾತ್ರ ಮಾಡಿದ್ದಾರೆ. ನಾನು ಮಾಡಿದ ಅನೇಕ ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಸಾಹಿತಿ, ಸಂಭಾಷಣೆಕಾರ, ಎಲ್ಲ ಆರೋಗ್ಯವಂತರಾಗಿದ್ದಂಥ ವ್ಯಕ್ತಿ ಇದಕ್ಕಿದ್ದಾಗೆ ಈ ರೀತಿ 76 ವರ್ಷ ಅಂತೇನು ದೊಡ್ಡದಲ್ಲ. ಆದರೂ ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟು ಸಾವು ಸಹಜ. ಹುಟ್ಟಿದ ಮೇಲೆ ಪ್ರತಿಯೊಬ್ಬರೂ ಸಾಯಲೇಬೇಕು. ಒಳ್ಳೆಯ 2 ಮಕ್ಕಳನ್ನು ಕೊಟ್ಟಿದ್ದಾರೆ. ಅವರ ಶ್ರೀಮತಿ ಒಳ್ಳೆಯ ಗೌರವಾನ್ವಿತ ಮಹಿಳೆ. ಇವರೆಲ್ಲರನ್ನೂ ಕರ್ನಾಟಕದ ಕಲಾರಂಗಕ್ಕೆ ಅವರ ಒಂದು ನೋವು, ಸಾವು, ಇದು ಭರಿಸಲಾಗಿರುವಂಥ ಒಂದು ದುಃಖ. ಅಂಥ ವ್ಯಕ್ತಿಯನ್ನು ಕಳ್ಕೊಂಡು ನಾವು ಕನ್ನಡ ನಾಟಕರಂಗ ಹಾಗೂ ಚಿತ್ರರಂಗ ಅಡವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಸಂಸಾರದಲ್ಲಿ ಸರಿಗಮ ನಾನು ಅನೇಕ ಬಾರಿ ನೋಡಿದ್ದೆ. ಮಾಸ್ಟರ್ ಹಿರಣ್ಣಯ್ಯನವರು ಎಷ್ಟು ಜನಪ್ರಿಯತೆ ಪಡ್ಕೊಂಡಿದ್ದರು ಅಷ್ಟೇ ಜನಪ್ರಿಯತೆ ಪಡ್ಕೊಂಡಿದ್ದಂಥ ಆ ಒಂದು ನಾಟಕದಿಂದ, ಸಂಸಾರದಲ್ಲಿ ಸರಿಗಮ ಒಂದು ನಾಟಕದಿಂದ ಅಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದರು. ಅಂಥ ಒಬ್ಬ ವ್ಯಕ್ತಿಯನ್ನು, ಏಕೆಂದರೆ ಸತ್ತ ಮೇಲೆ ಅವರನ್ನು ಹೊಗಳೋದು ಎಲ್ಲರನ್ನೂ ವಾಡಿಕೆ. ಬದುಕಿದ್ದಾಗ ಅವರನ್ನು ಗುರುತಿಸಿ ಅವರಿಗೆ ಒಂದು ಗೌರವಪೂರ್ವಕವಾದಂಥ ಒಂದು ಸನ್ಮಾನ ಸಮಾರಂಭಗಳನ್ನು ಏರ್ಪಡಿಸ್ತಾರಲ್ಲ, ಅದು ದೊಡ್ಡ ಒಂದು ಕಾಣಿಕೆ ಅಂತ ನನ್ನ ಅನಿಸಿಕೆ. ಸರ್ಕಾರದಿಂದ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಕೆಂಪೇಗೌಡ ಪ್ರಶಸ್ತಿ ಸಿಕ್ಕಿದೆ. ಆದರೆ ಇನ್ನೂ ಹೆಚ್ಚಿನ ಸೇವೆ ಅವರಿಂದ ಆಗಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಭಗವಂತ ಅವ್ರನ್ನ ಇಷ್ಟು ಬೇಗ ಕರ್ಕೊಂಡ್ಬಿಡಕ್ಕೆ ನಮಗೆಲ್ಲ ತಡೆಯಲಾರದಂಥ ದುಃಖವಾಗ್ತಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ನೋವನ್ನು ಭರಿಸುವಂಥ ಒಂದು ಶಕ್ತಿ ಅವರ ಕುಟುಂಬವರಿಗೆ ಸಿಗಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ.